ಭಗವಂತ ಧರ್ಮ ರಕ್ಷಣೆಗೆ ನಿಂತಿರಬೇಕಾದ್ರೆ ನಮ್ಮ ಕೆಲಸ ಯಾವುದು? ಕೃಷ್ಣನೇ ಹೇಳಿದ್ದಾರೆ, ನಮೇ ಪಾರ್ಥಾಸಿ ಕರ್ತವ್ಯಂ ತ್ರಿಶುಲೋಕೇಶು ಕಿಂಚನ. ಪಾರ್ಥ, ಅರ್ಜುನ, 3 ಲೋಕಗಳನ್ನು ನಾನು ಮಾಡಬೇಕಾಗಿರುವಂಥ ಕೆಲಸ ಯಾವುದೂ ಇಲ್ಲಪ್ಪ. ನಾನು ಎಲ್ಲ ಬಂಧಗಳನ್ನು ಮೀರಿ ನಿಂತವನು, ನನಗೆ ಗುಣಗಳು ಇಲ್ಲ, ನಾನು ತ್ರಿಗುಣಾತೀತನು. ಎಲ್ಲವನ್ನು ಮೀರಿ ನಿಂತಂತ ನಾನು ಯುಗ ಯುಗಕ್ಕೂ ಅವತರಿಸಿ ಬರ್ತೀನಿ ಭೂಮಂಡಲದಲ್ಲಿ. ಯಾಕೆ? ಮನುಷ್ಯ ಪಾರ್ಥ ಸರ್ವಶಃ. ನಾನು ಮಾಡಿದ್ದನ್ನ ನೋಡಿ ಮನುಷ್ಯರು ಮಾಡ್ತಾರೆ. ಅಕಸ್ಮಾತ್ ನಾನು ಧರ್ಮ ರಕ್ಷಣೆಗೆ ಮುಂದೆ ಬರಲಿಲ್ಲ, ನಾನು ಧರ್ಮದ ಕೆಲಸ ಮಾಡಲಿಲ್ಲ ಅಂದ್ರೆ ಭಗವಂತನೇ ಧರ್ಮದ ಕೆಲಸ ಮಾಡಲಿಲ್ಲ, ಮನುಷ್ಯರಾಗಿ ನಾವ್ಯಾಕೆ ಮಾಡಬೇಕು ಅಂತ ಮನುಷ್ಯರು ಸುಮ್ಮನಾಗ್ಬಿಡ್ತಾರಪ್ಪ. ಆ ಮಾನವರಿಗೆ ಧರ್ಮ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಕೊಡ್ಲಿಕ್ಕೆ ನಾನು ಯುಗ ಯುಗಕ್ಕೂ ಅವತರಿಸಿ ಬಂದು ಧರ್ಮ ಕಾರ್ಯ ಮಾಡ್ತೀನಿ ಅಂತ ಕೃಷ್ಣ ಕೊಟ್ಟಂತ ಉಪದೇಶ. ನಿಮ್ಮ ಧರ್ಮ ಕಾರ್ಯಕ್ಕೆ ನಾನು ಜಯ ತಂದು ಕೊಡ್ತೀನಿ, ನೀವು ಧರ್ಮದ ಹಾದಿನಲ್ಲಿ ನಡೀರಿ ಸಾಕು. ಕೃಷ್ಣನ ಉಪದೇಶ, ಕೃಷ್ಣನ ಮಾರ್ಗದರ್ಶನ. ಭಗವಂತ ಕೊಟ್ಟಂತ ಆ ಮಾರ್ಗದರ್ಶನದಲ್ಲಿ ನಡೆಯುವಂತ ಅವಶ್ಯಕತೆ ಇವತ್ತು ನಮಗಿದೆ. ಧರ್ಮ ರಕ್ಷಣೆಯ ಹಾದಿ, ಧರ್ಮದ ಕೆಲಸವನ್ನ ಮಾಡ್ತಾನೆ ಜೀವನ ಬದುಕಬೇಕು ನಾವು. ಈಶಾವಾಸಿ ಉಪನಿಷತ್ತಿನ 2ನೇ ಮಂತ್ರ, ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಶೇಷದ ಗುಂ ಸಮಾಹ. ಮನುಷ್ಯ 100 ವರ್ಷ ಬದುಕಬೇಕು ಜಗತ್ನಲ್ಲಿ, ಶತಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರಲ್ಲ ಹಿರಿಯರು. 100 ವರ್ಷ ಬದುಕಪ್ಪ ಸುಖವಾಗಿ. 100 ವರ್ಷ ಹೇಗೆ ಬದುಕಬೇಕು? ಕುರುವನ್ನೇವೇಹ ಕರ್ಮಾಣಿ, ಧರ್ಮ ಕರ್ಮವನ್ನ ಮಾಡ್ತಾ 100 ವರ್ಷ ಬದುಕಬೇಕು. ಅದು ಸಾರ್ಥಕ 100 ವರ್ಷದ ಜೀವನ. ಅಂತ ಜೀವನ ಬದುಕುವಂತ ಪ್ರೇರಣೆಯನ್ನ ತೊಡೋಣ, ಧರ್ಮಕ್ಕೋಸ್ಕರ ಕೆಲಸ ಮಾಡೋಣ, ಧರ್ಮ ರಕ್ಷಣೆಗೋಸ್ಕರ. ನನ್ನ ನಿಮ್ಮ ಪೂರ್ವಿಕರು ಎಷ್ಟೆಲ್ಲ ಶ್ರಮ ಪಟ್ಟಿದ್ರು, ಆ ಧರ್ಮ ಇವತ್ತು ನಮ್ಮ ಕೈಗೆ ಬಂದು ಸೇರಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಾಲದಲ್ಲಿ ಪರಶುರಾಮರು ನಿಂತು ಯಾವ ಇಡೀ ತುಳುವ ಸಂಸ್ಕೃತಿಯನ್ನು, ನಾವು ಪರಂಪರೆಯನ್ನು ಮುಂದುವರಿಸ್ತಿದ್ದೀವಲ್ಲ, ಇದೇ ತುಳುನಾಡಿನ ಸಂಸ್ಕೃತಿಯನ್ನು ಸೃಷ್ಟಿ ಮಾಡಿದಂತ ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಧರ್ಮ ನಾಶದ ಅಂಚಿಗೆ ಬಂದು ತಲುಪಿ ನಿಂತಾಗ ಧರ್ಮದ ಉದ್ಭವ, ಧರ್ಮದ ಉದ್ದೀಪನ ಈ ಒಂದು ಕ್ಷೇತ್ರದಿಂದ ಆಗಬೇಕು ಅಂತ ತುಳುನಾಡಿನ ಕ್ಷೇತ್ರವನ್ನೇ ಸ್ಥಾಪನೆ ಮಾಡಿದಷ್ಟೇ ಅಲ್ಲದೆ, ಇದೇ ಮಧೂರಿನ ಇದೇ ಇತಿಹಾಸದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖವಾಗಿರುವಂತ ಮಾತು, ಪರಶುರಾಮರು ಇಲ್ಲಿಗೆ ಬಂದಿದ್ದಾರೆ, ಇಲ್ಲಿ ತಮ್ಮ ದರ್ಶನವನ್ನು ಕೊಟ್ಟು ಇಲ್ಲಿ ಆಶೀರ್ವಾದವನ್ನು ಪಡೆದು ಹೋಗಿದ್ದಾರೆ ಅಂತ. ಆ ಪರಶುರಾಮರು ಹೇಳಿದಂತ ಮಾತು, ಅಗ್ರಸ್ಥೋ ಚತುರೋ ವೇದ ಪೃಷ್ಠತಂ ಶಶರಂ ಧನುಹು ಇದಂ ಬ್ರಾಹ್ಮಮಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ? ಬನ್ನಿ ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ನೇರ ಯುದ್ಧ ಮಾಡ್ತೀರಾ? ಬನ್ನಿ ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ಶಾಪಾದಪಿ ಶರಾದಪಿ, ಯಾವ ರೀತಿ ಬಂದ್ರೂ ಪರವಾಗಿಲ್ಲ, ಧರ್ಮ ರಕ್ಷಣೆಗೆ ನಾವು ಸಿದ್ಧ ಅಂತ ಪರಶುರಾಮರು ಕೊಟ್ಟಂತ ಆ ಮಾತನ್ನ ಪ್ರೇರಣೆಯಾಗಿ ಹಿಡಿದು ಅಂದಿನಿಂದ ಇಂದಿನ ಕಾಲದವರೆಗೂ ಧರ್ಮ ರಕ್ಷಣೆಯನ್ನ ನನ್ನ ನಿಮ್ಮ ಪೂರ್ವಿಕರು ಮಾಡಿ ಬಂದಿದ್ದಾರಲ್ಲ. ಧರ್ಮ ಪರಂಪರೆ, ಧರ್ಮ ಜ್ಞಾನ, ಧರ್ಮ ಸಂಸ್ಕೃತಿಯ ರಕ್ಷಣೆಗೆ ಎಷ್ಟರ ಮಟ್ಟಿಗೆ ಪ್ರಯತ್ನ ಪಟ್ಟಿದ್ದಾರೆ ಮನುಷ್ಯ ಬಿಡಿ. ಭಗವಂತ ಧರೆಗಿಳಿದ ಅವತಾರ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ರಣರಂಗದಲ್ಲಿ ನಿಂತಿದ್ದಾರೆ. ಶರಾಶದ ಮೇಲೆ ಭೀಷ್ಮ ಪಿತಾಮಹರು ಮಲಗಿದ್ದಾರೆ. ಅದನ್ನು ನೋಡಿದಂತ ಕೃಷ್ಣನ ಬಾಯಿಂದ ಬಂದಂತ ಉದ್ಗಾರ ಶ್ರೀವ್ಯಾಸರು ಬರೀತಾರೆ, ತಸ್ಮಿನ್ ಅಸ್ತಂಗತೆ ಭೀಷ್ಮೆ ಪಾಂಡವಾನಂ ಧುರಂದರೆ. ಅಸ್ತಂಗತರಾಗ್ತಿದ್ದಾರಪ್ಪ ಅಲ್ಲಿ ಭೀಷ್ಮ ಪಿತಾಮಹರು. ಅಲ್ಲಿ ಭೀಷ್ಮರು ಮಾತ್ರ ಸಾಯ್ತಿಲ್ಲ, ಅವರ ಹತ್ರ ಇರುವಂತ ಸಮಸ್ತ ಪಾಂಡುಕುಲದ ಕುರುವಂಶದ ಜ್ಞಾನ ನಾಶವಾಗಿ ಹೋಗ್ತಿದೆ. ಯಾರು ಸತ್ರು ಪರವಾಗಿಲ್ಲ, ಅವರ ಹತ್ರ ಇರುವಂತ ಧರ್ಮ ಜ್ಞಾನ ಸಾಯುವಂತಿಲ್ಲ. ಆದ್ರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮ ಪಿತಾಮಹರ ಪದದಲ್ಲದಲ್ಲಿ ಕೂತು ಅವರ ಹತ್ರ ಇರುವಂತ ಜ್ಞಾನ ಭಂಡಾರವನ್ನ ಸ್ವೀಕರಿಸಿ ಬನ್ನಿ ಅಂತ ಕೃಷ್ಣ ಪರಮಾತ್ಮ ಪಾಂಡವರನ್ನ ಕಳಿಸಿದ್ರು. ಆಗ ಪಾಂಡವರು ಭೀಷ್ಮ ಪಿತಾಮಹರ ಪದದಲ್ಲದಲ್ಲಿ ಕೂತು ಕೈ ಮುಗಿದು ಧರ್ಮ ಜ್ಞಾನವನ್ನ ಬೇಡಿದಾಗ ಭೀಷ್ಮ ಪಿತಾಮಹರು ಕೊಟ್ಟಂತ ಧರ್ಮ ಜ್ಞಾನ, ತಮ್ಮ ಕೊನೆ ಕ್ಷಣಗಳಲ್ಲಿ ಆಡಿದಂತ ಮಾತು, ಅದನ್ನೇ ಇವತ್ತು ವಿಷ್ಣು ಸಹಸ್ರನಾಮ ಅಂತ ದೇಶದ 100 ಕೋಟಿ ಹಿಂದೂಗಳು ಮನೆಗಳಲ್ಲೂ ಪ್ರತಿನಿತ್ಯ ಪಠಿಸ್ತಾ ಇದ್ದೀವಿ. ಭಗವಂತ ತೊಟ್ಟಂತ ಸಂಕಲ್ಪ ಧರ್ಮ ಪರಂಪರೆ ರಕ್ಷಣೆ ಆಗಬೇಕು. ಮತ್ತೊಬ್ಬರ ದೇಹತ್ಯಾಗ ಆಗಬಿಡಿ. ಕೃಷ್ಣನ ಅವತಾರ ಸಮಾಪ್ತಿ 104 ವರ್ಷ ಆಗಿದೆ ಶ್ರೀಕೃಷ್ಣ ಪರಮಾತ್ಮರಿಗೆ. ಇನ್ನು 6 ತಿಂಗಳುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಅವತಾರ ಸಮಾಪ್ತಿ ಆಗಬೇಕು. ಆಗ ಕೃಷ್ಣ ಉದ್ಧವನನ್ನು ಕರೆದು ಹೇಳ್ತಾರೆ, ಉದ್ಧವ, ಇನ್ನು 6 ತಿಂಗಳುಗಳಲ್ಲಿ ನನ್ನ ಅವತಾರ ಸಮಾಪ್ತಿ. ನಾನು ಸತ್ತರೂ ಪರವಾಗಿಲ್ಲ, ನನ್ನ ಹತ್ರ ಇರುವಂಥ ಧರ್ಮಜ್ಞಾನ ಸಾಯುವಂತಿಲ್ಲ. ನನ್ನಲ್ಲಿರುವಂಥ ಸಮಸ್ತ ಧರ್ಮಜ್ಞಾನವನ್ನು ನಿನಗೆ ದಾರಿ ಎರೆದು ಕೊಡ್ತೀನಿ. ನಿನಗೆ ಕೊಟ್ಟಂಥ ಧರ್ಮಜ್ಞಾನವನ್ನು ತಲೆ ಮೇಲೆ ಹೊತ್ತುಕೊಂಡು ಬದರಿ ಆಶ್ರಮಗಳಿಗೆ ಹೋಗು. ಹಿಮಾಲಯದಿಂದ ಗಂಗೆ ಹರಿದು ಬಂದ ಹಾಗೆ ಬದರಿ ಆಶ್ರಮದ ಋಷಿಮುನಿಗಳ ಬಾಯಿಂದ ಜ್ಞಾನಗಂಗೆಯೂ ಭಾರತದಾದ್ಯಂತ ಹರಿದು ಬರಲಿ ಅಂತ ಕೃಷ್ಣ ಕೊಟ್ಟಂತ ಪ್ರೇರಣೆ. ತನ್ನ ಅವತಾರ ಸಮಾಪ್ತಿಗೂ ಮುಂಚೆ ಮಾಡಿದಂಥ ಕೊನೆ ಉಪದೇಶಗಳಲ್ಲಿ ಒಂದು ಉದ್ಧವ ಗೀತೆ ಉಪದೇಶ ಉದ್ಧವನಿಗೆ. ಆ ಸಂದರ್ಭದಲ್ಲಿ ಯಾಕೆ ಒಂದು ತುಡಿತ, ಈ ಪರಂಪರೆ ಉಳಿಬೇಕು, ಈ ಸಂಸ್ಕೃತಿ ಬದುಕಬೇಕು, ಈ ಧರ್ಮ ಜೀವಂತವಾಗಿರಬೇಕು.
ಆ ಒಂದು ತುಡಿತಕ್ಕೋಸ್ಕರ, ಆ ಒಂದು ತುಡಿತದಿಂದ ಈ ಧರ್ಮವನ್ನು ಉಳಿಸಿ ಇಷ್ಟು ಶತಮಾನಗಳ ನಂತರವೂ ಧರ್ಮವನ್ನು ಜೀವಂತವಾಗಿಟ್ಟುಕೊಂಡು ಬಂದಿದ್ದಾರೆ. ಅದರ ಉತ್ತರಾಧಿಕಾರಿಗಳಾಗಿ ಇವತ್ತು ನಾವಿಲ್ಲಿ ಕೂತಿರೋದು. ನಮ್ಮ ವೇದಾಂತಗಳ ವಾರಸುದಾರರು ನಾವುಗಳು. ನಮ್ಮ ಮಠ ಮಂದಿರಗಳನ್ನು ನಾವೇ ರಕ್ಷಣೆ ಮಾಡ್ಕೊಳ್ಬೇಕು. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ವೇದಗಳನ್ನ, ನನ್ನ ಉಪನಿಷತ್ಗಳನ್ನ, ನನ್ನ ಗ್ರಂಥಗಳನ್ನ ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮಸಭೆಗಳಿಗೆ ನಾನು ಸೇರ್ಲಿಲ್ಲ, ಇನ್ಯಾರು ಸೇರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾನು ಕನಿಷ್ಠ ಪಕ್ಷ ಶ್ರಮದಾನ ಮಾಡಲಿಲ್ಲ, ಇನ್ಯಾರು ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಕೈಲಾದಂತ ಸೇವೆಗಳನ್ನ ನನ್ನ ದೇವಸ್ಥಾನಕ್ಕೆ ನಾನು ನೀಡಲಿಲ್ಲ, ಇನ್ಯಾರು ನೀಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಇತಿಹಾಸ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಂತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೈವ ದೇವರುಗಳ ಆಚರಣೆ, ನನ್ನ ದೈವ ದೇವರುಗಳ ಸಂಭ್ರಮಾಚರಣೆ ನಾನು ಮಾಡಲಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಹಬ್ಬ ಹರಿದಿನಗಳನ್ನು ನಾನು ಪಾಲಿಸಲಿಲ್ಲ, ಇನ್ಯಾರು ಪಾಲಿಸ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇದನ್ನೆಲ್ವ ಕೃಷ್ಣ ಪ್ರೇರಣೆ ಕೊಟ್ಟಿದ್ದು ಅರ್ಜುನನಿಗೆ. ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಕುತಸ್ತವಾ ಕಶಮಲಮಿದಂ ವಿಷಯಮೇ ಸಂಪುತ ಸ್ಥಿತಂ ಅನಾರೆ ದುಷ್ಟನ ಸ್ವರ್ಗ ಮಕೃತಿಕರಂ ಅರ್ಜುನ ಕ್ಲೇಬ್ಯಮಸ್ಮಗೋ ಭಾರತ ನೈತತ್ವಿಪಬದ್ಧತೆ ಶ್ರದ್ಧ ಮೃದಯ ದೌರ್ಬಲ್ಯಂ ತೆಕ್ತೋದಿಷ್ಠ ಪರಂತಪ. ಅರ್ಜುನ, ಈ ಸಂದರ್ಭದಲ್ಲಿ ಸುಮ್ಮನ ಕೂರೋ ಸಮಯ ಅಲ್ಲಪ್ಪ. ಯಾವ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ನಿನ್ನ ಪೂರ್ವಿಕರು ಸರ್ವಸ್ವವನ್ನು ಮುಡಿಪಾಗಿಟ್ಟಿದ್ರು, ಆ ಪರಂಪರೆಯಲ್ಲಿ ಹುಟ್ಟಿ ಆ ಪರಂಪರೆ ನಿನ್ನ ಕೈಗೆ ಸೇರಿದೆ. ನಿನ್ನ ಕೈಗೆ ಸೇರಿರುವಂತ ಈ ಧಾರ್ಮಿಕ ಪರಂಪರೆ ಉಳಿಸಿ ಮುಂದಿನ ಪೀಳಿಗೆ ಕೊಡುವಂತ ಕೆಲಸ ನಿನ್ನಿಂದಾಗ್ಲಿಲ್ಲ ಅಂದ್ರೆ ಇನ್ಯಾರು ಮಾಡ್ಬೇಕು ಆ ಕೆಲಸವನ್ನ? ನಿನ್ನ ಮನೆತನಕ್ಕೆ, ನಿನ್ನ ಕುಲಕ್ಕೆ ಅಗೌರವವನ್ನು ತೋರಬೇಡ, ಅಕೀರ್ತಿಯನ್ನ ತರಬೇಡ. ನಿನ್ನ ಕುಲದ ಯಾವ ಮರ್ಯಾದೆಯನ್ನ ನಿನ್ನ ಪೂರ್ವಿಕರು ಉಳಿಸಿದ್ರು ಅದನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ಮಾಡು. ಆ ಕೆಲಸ ಯಾವತ್ತಾಗೋದು? ಯಾವ ರೀತಿ ಆಗೋದು? ನಾವು ಸಂಘಟಿತರಾಗಿ ಬಂದಂತ ದಿನ. ಧರ್ಮ ಉಳಿಸಬೇಕಿದು. ಏನಕ್ಕೆ ಉಳಿಸಬೇಕಂದ್ರೆ ಬಹಳ ಹಿಂದಿನ ಉದಾಹರಣೆ ಬೇಡ. ಕೆಲವು ದಶಕಗಳ ಹಿಂದೆ ಅಪಾರ್ಥ ಆಕ್ರಮಣಗಳಿಗೆ ಒಳಗಾಗಿರುವಂಥ ಹಿಂದೂ ಧರ್ಮ ಎಂಬ ಪುಸ್ತಕವನ್ನು ಡಾಕ್ಟರ್ ಚಿದಾನಂದ ಮೂರ್ತಿಗಳವರು ಬರೆದಿದ್ದಾರೆ, ನಾಡೋಜ ಪ್ರಶಸ್ತಿ ವಿಜೇತರು. ಅದರಲ್ಲಿ ಲೇಖಕರು ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತಾರೆ, ಕನ್ನಡ, ತೆಲುಗು, ಮರಾಠಿ, ಮಲಯಾಳಿ ಉಳಿಬೇಕಾ? ಸನಾತನ ಹಿಂದೂ ಧರ್ಮ ಜೀವಂತವಾಗಿರಬೇಕು. ರಾಯಣ್ಣ, ಬಸವಣ್ಣ, ಶಿವಾಜಿ ಜೀವಂತವಾಗಿರಬೇಕಾ? ಸನಾತನ ಹಿಂದೂ ಧರ್ಮ ಬದುಕಬೇಕು. ಇದು ಅತ್ಯಂತ ಘೋರ ಸತ್ಯ, ಎಲ್ಲರೂ ತಿಳ್ಕೊಳ್ಬೇಕಾಗಿದ್ದು ಅಂತ ಡಾಕ್ಟರ್ ಚಿದಾನಂದ ಮೂರ್ತಿಗಳವರು ಉಲ್ಲೇಖ ಮಾಡಿ ಬರೆದಿರುವಂಥ ವಿಚಾರ ಸೂಕ್ಷ್ಮವಾಗಿ ಅರ್ಥವಾಗೋದಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಗತ್ತಿನ ಎಲ್ಲ ಪರಂಪರೆ ಉಳಿಬೇಕು ಅಂದ್ರೆ ಇಡೀ ಜಗತ್ತಿನ ಪರಂಪರೆ ಜೀವಂತವಾಗಿರಲಿ ಅಂತ ಆಶಿಸುವಂತ ಈ ಸನಾತನ ಹಿಂದೂ ಧರ್ಮ ಜೀವಂತವಾಗಿದ್ದಾಗ ಮಾತ್ರ ಅದು ಸಾಧ್ಯ ಆಗೋದು. ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಂದಾಗ ಮಾತ್ರ ಹಸು ಮತ್ತು ಹುಲಿ ಕೂಡ ಸೌಹಾರ್ದತೆಯಿಂದ ಇಲ್ಲಿ ಬದುಕ್ತಿತ್ತು ಅಂತ ಹಿರಿಯರು ಇತಿಹಾಸವನ್ನು ಉಲ್ಲೇಖ ಮಾಡ್ತಾರಲ್ಲ, ಅಂತ ಇತಿಹಾಸಗಳು ಸಿಗೋದು ನಮ್ಮ ದೇವಸ್ಥಾನಗಳ ಕ್ಷೇತ್ರಗಳಲ್ಲಿ ಮಾತ್ರ. ಇಂಥ ದೇವಸ್ಥಾನಗಳು ಉಳಿದಾಗ ಮಾತ್ರ ಜಗತ್ತಿನಲ್ಲಿ ಶಾಂತಿ ಉಳಿಲಿಕ್ಕೆ ಸಾಧ್ಯ. ಆ ಮನುಕುಲಕ್ಕೆ ಜಯವನ್ನು ತಂದುಕೊಡ್ಲಿಕ್ಕೋಸ್ಕರನಾದ್ರೂ ಧರ್ಮ ರಕ್ಷಣೆ ಮಾಡುವಂತ ಕೆಲಸ ಇವತ್ತು ನನ್ನಿಂದ ನಿಮ್ಮಿಂದ ಆಗುವಂತ ಅವಶ್ಯಕತೆ ಇದೆ. ಈ ಧರ್ಮ ಯಾವತ್ತು ಉಳಿಯುತ್ತೆ? ನಾವು ಸಂಘಟಿತರಾಗಿ ಬಂದಾಗ. ಈ ಕೃಷ್ಣನ ಮಾತು ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ದದಾತ್ಮಾನುಶಯಾಮ್ಯಹಂ ಪರಿತ್ರಾಣಯ ಸಾಧುನು ವಿನಾಶ ದೃಷ್ಟೃತ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ನಾನು ಅವತರಿಸಿ ಬರ್ತೀನಿ. ಆದ್ರೆ ಕಲಿಯುಗದಲ್ಲಿ ಯಾವ ಅವತಾರ? ಕೃಷ್ಣ ಹೇಳ್ತಾರೆ ಮುಂದುವರಿಸಿ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗೋದು. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂಗಳೇ. ಅಪಾರ ಭೂಮಿ ವಿಸ್ತಾರ ಮಗಣ್ಯ ಜನಸಂಕುಲಂ ರಾಷ್ಟ್ರಂ ಸಂಘಟನೆಯ ಪ್ರಭವೇನಾತ್ಮ ರಕ್ಷಣೆ ಶಾಸ್ತ್ರಾಕಾರರ ಮಾತು. ನಾವು ಸಂಘಟಿತರಾಗಿ ಒಮ್ಮೆ ಹಿಂದೂ ಸಮಾಜ ಬಂತು, ಜಗತ್ನಲ್ಲಿ ಏನೇನೆಲ್ಲ ಬದಲಾವಣೆಯನ್ನ ತರಬಹುದು. ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ತೋರಿಸಿಕೊಟ್ಟು ಹೋಗಿದ್ದಾರಲ್ಲ ಜೀವಂತ ಸಾಕ್ಷಿ. ಒಮ್ಮೆ ಹಿಂದೂ ಸಮಾಜ ಕೆಲವು ದಶಕಗಳ ಹಿಂದೆ ಪೂಜ್ಯನೇ ಅಶೋಕ್ ಸಿಂಗಾಜಿಯವರು ನಿತ್ತು ಕರೆಯನ್ನ ಕೊಟ್ಟಿದ್ರು. रोम रोम में रमे हुए राम के लिए आओ कार सेवको, बनो कार सेवको, मिटो कार सेवको. अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको. ಅಶೋಕ್ ಸಿಂಗಾಜಿ ಅವರ ಕರೆ. ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ್ ಸೇವಕರಾಗಿ ಹಿಂದೂಗಳೇ.
ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯು ನದಿಯನ್ನ ನಿಮ್ಮ ರಕ್ತದ ಕಣ ಕಣದಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ್ ಸೇವಕರೇ. ಅಶೋಕ್ ಸಿಂಗಾಜಿ